ಭಾರತದ ಏರ್ಪೋರ್ಟ್ಗಳಲ್ಲಿ ನಡೀತಾ ಇರುವಂತಹ ಇತ್ತೀಚಿನ ಕೆಲವು ಘಟನೆಗಳು ಭಾರತದ ಒಂದು ಪ್ರತಿಷ್ಠೆಗೆ ಕಪ್ಪು ಚುಕ್ಕೆ ಇಡ್ತಾ ಇದ್ದಾವೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಒಬ್ಬ ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅದು ಕೂಡ ಚೆಕ್ಕಿಂಗ್ ಹೆಸರಿನಲ್ಲಿ ಬಂದಂತಹ ಏರ್ಪೋರ್ಟ್ನ ಸಿಬ್ಬಂದಿನೇ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ದಕ್ಷಿಣ ಕೊರಿಯಾದಿಂದ ಭಾರತಕ್ಕೆ ಒಬ್ಬ ಮಹಿಳೆ ಪ್ರವಾಸಕ್ಕೆ ಬಂದಿದ್ರು. ಆದರೆ ಮಹಿಳೆಯನ್ನ ಚೆಕ್ ಮಾಡಬೇಕು ಅಂತ ಏರ್ಪೋರ್ಟ್ನ ಅಧಿಕಾರಿಯೊಬ್ಬರು ಎದುರಿಗೆ ಬರುತ್ತಾರೆ. ಇದೇ ವೇಳೆ ಏರ್ಪೋರ್ಟ್ನ ಅಧಿಕಾರಿ ಅಫ್ವಾನ್ ಅಹಮದ್ ಎಂಬಾತ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಬ್ಯಾಗ್ನಲ್ಲಿ ಅಂದರೆ ಮಹಿಳೆ ತಂದಿರುವಂತಹ ಬ್ಯಾಗ್ನಲ್ಲಿ ಬೀಪ್ ಸೌಂಡ್ ಬರ್ತಾ ಇದೆ, ಹೀಗಾಗಿ ಪ್ರತ್ಯೇಕವಾಗಿ ಚೆಕ್ ಮಾಡಬೇಕು ಅಂತ ಆ ಅಧಿಕಾರಿ ಮೊದಲಿಗೆ ಹೇಳ್ತಾರೆ. ಅದಾದ ಬಳಿಕ ಚೆಕ್ಕಿಂಗ್ ಕೌಂಟರ್ಗೆ ಹೋದರೆ ಫ್ಲೈಟ್ ಲೇಟ್ ಆಗುತ್ತೆ ಅಂತ ಕೂಡ ಹೇಳಿದ್ದ. ಅದಾದ ಬಳಿಕ ಪುರುಷರ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಆ ಮಹಿಳೆಯನ್ನು ಹಿಂದುಗಡೆಯಿಂದ ಚೆಕಿಂಗ್ ಮಾಡುವ ನೆಪದಲ್ಲಿ ತಬ್ಬಿಕೊಂಡಿದ್ದ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಮಹಿಳೆ ವಿರೋಧ ಮಾಡಿದಾಗ ಓಕೆ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರ ನಡೆದಿದ್ದಂತೆ. ಆದರೆ ಅದಾದ ಬಳಿಕ ಮಹಿಳೆ ಏರ್ಪೋರ್ಟ್ನ ಭದ್ರತಾ ಪಡೆಗೆ ದೂರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಕೊಟ್ಟಾಗ ದೂರಿನ ಮೇರೆಗೆ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಜನವರಿ 19ರಂದು ನಡೆದಿದ್ದಂತಹ ಘಟನೆ ಇದು. ಆದರೆ ತಡವಾಗಿ ಈಗ ಬೆಳಕಿಗೆ ಬಂದಿದೆ. ಈ ರೀತಿಯ ಘಟನೆಗಳಿಂದಾಗಿ ಈಗ ಭಾರತದ ಒಂದು ಪ್ರತಿಷ್ಠೆಗೆ ಧಕ್ಕೆಯಾಗ್ತಾ ಇದೆ. ಭಾರತದ ಒಂದು ಪ್ರತಿಷ್ಠೆಗೆ ಕಪ್ಪು ಚುಕ್ಕೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಹೆಚ್ಚಳವಾಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅನುಚಿತವಾಗಿ ವರ್ತನೆ ಮಾಡುವಂತಹ ಘಟನೆಗಳು, ಫ್ಲೈಟ್ಗಳಲ್ಲೂ ಕೂಡ ಈ ರೀತಿ ಘಟನೆಗಳು ನಡೀತಾ ಇತ್ತು. ಈಗ ಮತ್ತೊಂದು ಘಟನೆ, ಅದು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬೆಳಕಿಗೆ ಬಂದಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿ ಅಫ್ವಾನ್ ಅಹಮದ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಏರ್ಪೋರ್ಟ್ನಲ್ಲಿ ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪ ಕೇಳಿಬರ್ತಾ ಇದೆ. ಕಿರುಕುಳ ಕೊಟ್ಟಿದ್ದಂತಹ ಸಿಬ್ಬಂದಿಯನ್ನು ಕೆಲಸದಿಂದ ವಜಾಗೊಳಿಸಿದೆ AISATS. ಅಫ್ವಾನ್ ಅಹಮದ್ ಕೆಲಸದಿಂದ ವಜಾಗೊಂಡಿದ್ದಾನೆ. ಇನ್ನು ಅಫ್ವಾನ್ ಅಹಮದ್ ಎಂಬಾತನನ್ನು ಕೆಲಸದಿಂದ ವಜಾ ಮಾಡಲಾಗಿದೆ. ಘಟನೆ ಕುರಿತು ವಿಷಾದ ಕೂಡ ವ್ಯಕ್ತಪಡಿಸಿದೆ. ಸಂತ್ರಸ್ತ ಮಹಿಳೆಗೆ ಎಲ್ಲ ರೀತಿಯ ಅಗತ್ಯ ಬೆಂಬಲಗಳನ್ನು ಕೊಡ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರಂತೆ. ಈ ರೀತಿ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಸುರಕ್ಷತಾ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಆಂತರಿಕ ವಿಚಾರಣೆಗೆ ನಾವು ಮುಂದಾಗ್ತೀವಿ ಅನ್ನುವಂತಹ ಒಂದು ಹೇಳಿಕೆ ಅಥವಾ ಒಂದು ಸ್ಪಷ್ಟೀಕರಣವನ್ನು ಏರ್ಪೋರ್ಟ್ ಕಡೆಯಿಂದ ಕೊಡಲಾಗಿದೆ. ಆದರೆ ಸಹಜವಾಗಿ ಇಲ್ಲಿ ಎದುರಾಗುವಂತಹ ಪ್ರಶ್ನೆ, ಎಷ್ಟರ ಮಟ್ಟಿಗೆ ನಮ್ಮ ಏರ್ಪೋರ್ಟ್ಗಳು ಜೊತೆಗೆ ನಮ್ಮ ಫ್ಲೈಟ್ಗಳು ಸುರಕ್ಷಿತ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅವಳು ಇಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಾಗ, ಅಂದರೆ ಇಲ್ಲಿಂದ ಪ್ರಯಾಣ ಮಾಡುವಾಗ ಇನಿಷಿಯಲ್ ಚೆಕಿಂಗ್ ಆದಮೇಲೆ ಕೊನೆಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಅಲ್ಲಿ ಔಟ್ಸೋರ್ಸ್ ಸ್ಟಾಫ್ ಇದ್ದರು. ಅವ್ರಿಗೆ ವೀಸಾ ಅಂದರೆ ಇಮಿಗ್ರೇಷನ್ ಹೆಲ್ಪ್ ಮಾಡಲಿಕ್ಕೆ. ಆದರೆ ಆ ಸ್ಟಾಫ್ ಕಡೆಯಿಂದ ಈ ಲೇಡಿಗೆ ಇಲ್ಲೀಗಲ್ ಆಗಿ ಟ್ರೀಟ್ ಮಾಡಿ ಮಾಲೆಸ್ಟೇಷನ್ ಆಗಿದೆ. ಅದು ಒಂದು ಕಂಪ್ಲೇಂಟ್. ಪ್ಲಸ್ ಅವ್ರದ್ದು ಕೆಲಸ ಇರಲಿಲ್ಲ, ಅದು ಆದರೂ ಅವರು ಸ್ಕ್ರೀನಿಂಗ್ ಮಾಡಿದರು. ಸ್ಕ್ರೀನಿಂಗ್ ಮಾಡಲಿಕ್ಕೆ ಅವಶ್ಯಕತೆ ಇರಲಿಲ್ಲ. ಸೊ ಇದೆಲ್ಲ ಕಂಪ್ಲೇಂಟ್ ಆಗಿ ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಅದು ಕಂಪ್ಲೇಂಟ್ ಆದಾದ ಮೇಲೆ ಆ ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಜುಡಿಷಿಯಲ್ ಕಸ್ಟಡಿ ಈಗ ಸದ್ಯಕ್ಕಿದ್ದಾರೆ. ಟಾಯ್ಲೆಟ್ ಇಲ್ಲ, ಅವರು ಒಂದು ಬೇರೆ ಕೊಠಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಚೆಕ್ ಮಾಡಿದ್ದಾರೆ. ಆದರೂ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ಎಕ್ಸಾಕ್ಟ್ಲಿ ಏನು ನಡೀತಿದೆ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ಲಸ್ ಅವರು ಆಥರೈಸ್ಡ್ ಈ ಸ್ಕ್ರೀನಿಂಗ್ ಮಾಡಲಿಕ್ಕೆ ಆಥರೈಸ್ಡ್ ಪರ್ಸನ್ ಇರಲಿಲ್ಲ ಆ್ಯಸ್ ಆಫ್ ಫಸ್ಟ್ ಇನ್ಫಾರ್ಮೇಷನ್. ಜೊತೆಗೆ ಅವರು ಔಟ್ಸೋರ್ಸ್ ಸ್ಟಾಫ್. ಸೊ ಎಲ್ಲ ಇದರ ಬೇಸಿಸ್ ಮೇಲೆ ಫಾರಿನ್ ನ್ಯಾಷನಲ್ ಯಾರಿದ್ದಾರೆ ಅವ್ರದ್ದು ಕಂಪ್ಲೇಂಟ್ ಆಧಾರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ.